ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಮಂಡಿಸುವ ಮೂಲಕ ರಾಜ್ಯದ ಅನ್ನದಾತರ ಬದುಕಿನಲ್ಲಿ ಹೊಸ ಭರವಸೆಯ ಕಿರಣ ಮೂಡಿಸಿದ್ದಾರೆ. ಕೃಷಿ ಕಾಯಕವೇ ಕೈಲಾಸ ಎಂಬ ತತ್ವದಡಿ ಈ ಬಾರಿಯ ಬಜೆಟ್ ಕೃಷಿ ಮತ್ತು ಪೂರಕ ವಲಯಗಳನ್ನು ಹೇಗೆ ಪುನರುಜ್ಜೀವನಗೊಳಿಸಿದೆ. ಅಲ್ಲದೆ ಈ ಬಾರಿಯ ಬಜೆಟ್ನ ಕೇಂದ್ರ ಬಿಂದು ಬೇರೆ ಯಾರೂ ಅಲ್ಲ, ನಮ್ಮ ಹೆಮ್ಮೆಯ ಅನ್ನದಾತ. ಕೃಷಿ, ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ವಲಯಕ್ಕೆ ಸಿಕ್ಕಿರುವ ಆ ಮೆಗಾ ಆಫರ್ಗಳು ಯಾವುವು, ರೈತರಿಗೆ ಸಿಕ್ಕಿರುವ ಆನೆ ಬಲ ಯಾವುದು, ಈ ಕುರಿತ ಒಂದು ಕಂಪ್ಲೀಟ್ ಮಾಹಿತಿ ಇಲ್ಲದೆ ನೋಡಿ. ಧನಶೀಲ ಮನಶೀಲ ತನುಶೀಲ ಸರ್ವಮಯ ದಕ್ಕಿಂಗೆ ಕಾಂಬುದೆಲ್ಲವೂ ಶೀಲ ಇಂತಿ ವ್ರತ ಸಂಪದವೆಲ್ಲವೂ ಆಹಾರ ಕುರಿತು ಮಾಡುವ ನೇಮ ಎಂಬುದ ತಾನರಿಯಬೇಕು. ಸಿದ್ದರಾಮಯ್ಯ 17ನೇ ಬಜೆಟ್ ಕೃಷಿ ಕ್ರಾಂತಿಯ ಪರ್ವ. ಪಶುಸಂಗೋಪನೆ ಮೌಲ್ಯವರ್ಧಿತ ಬದುಕಿಗೆ ಬುನಾದಿ. ಪಶುಸಂಗೋಪನೆ ಕೇವಲ ಉಪಕಸುಬಲ್ಲ, ಅದು ರೈತರ ಬೆನ್ನೆಲುಬು. ಇದನ್ನ ಅರಿತಿರುವ ಸರ್ಕಾರ ಬಜೆಟ್ನಲ್ಲಿ ರೈತರಿಗೆ ಬಂಪರ್ ಕೊಡುಗೆ ನೀಡಿದ್ದಾರೆ. ಹಾಗಿದ್ರೆ ಮೊದಲು ಪಶುಸಂಗೋಪನೆ ಇಲಾಖೆಗೆ ಏನೆಲ್ಲ ಘೋಷಣೆ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಪಶುಸಂಗೋಪನೆ ಇಲಾಖೆಗೆ ಸಿದ್ದರಾಮಯ್ಯನವರು ಭರ್ಜರಿ ಕೊಡುಗೆ ಘೋಷಣೆ ಮಾಡಿದ್ದಾರೆ. ನಬಾರ್ಡ್ ಸಹಯೋಗದೊಂದಿಗೆ ರಾಜ್ಯದಾದ್ಯಂತ 100 ಸುಸಜ್ಜಿತ ಪಶು ವೈದ್ಯಕೀಯ ಕಟ್ಟಡಗಳನ್ನು ನಿರ್ಮಿಸಲು ಮುಂದಾಗಿದೆ. ಕೇವಲ ಚಿಕಿತ್ಸೆಯಷ್ಟೇ ಅಲ್ಲದೆ ಸುಧಾರಿತ ತಂತ್ರಜ್ಞಾನಕ್ಕಾಗಿ 15 ತಾಲೂಕು ಆಸ್ಪತ್ರೆಗಳನ್ನು ಪಾಲಿಕ್ಲಿನಿಕ್ಗಳಾಗಿ ಮೇಲ್ದರ್ಜೆಗೇರಿಸಲಾಗುತ್ತೆ. ಮೈಸೂರಿನಲ್ಲಿ ಅಪರೂಪದ ಬೋಯರ್ ಮೇಕೆ ತಳಿ ಸಂವರ್ಧನಾ ಕೇಂದ್ರ ಹಾಗೂ ಹೈನುಗಾರಿಕೆಯಲ್ಲಿ ಲಾಭ ತರಲು ವರ್ಷಕ್ಕೊಂದು ಕರು ಯೋಜನೆಯ ಮೂಲಕ ಜಾನುವಾರು ಸಂತತಿಯನ್ನ ಸಮೃದ್ಧಗೊಳಿಸುವ ಸಂಕಲ್ಪ ಮಾಡಲಾಗಿದೆ. ದರೆಯ ಕೃಷಿ ಶುದ್ಧವಾಗಿಯಲ್ಲದೆ ಸಸಿ ಶುದ್ಧವಿಲ್ಲ ಎಂಬ ವಚನಕಾರ ಶಿವಲಿಂಗ ಮಂಚಣ್ಣ ಅವರ ಸಾಲುಗಳೊಂದಿಗೆ ಕೃಷಿ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಕೃಷಿ ಕ್ಷೇತ್ರಕ್ಕೆ ಹಲವು ಮಹತ್ವದ ಯೋಜನೆಗಳನ್ನು ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಕೃಷಿ ಇಲಾಖೆ ಕೃಷಿಯನ್ನ ಲಾಭದಾಯಕವಾಗಿಸಲು ತಂತ್ರಜ್ಞಾನದ ಹಸ್ತಕ್ಷೇಪ ಅನಿವಾರ್ಯವಾಗಿದೆ. ಹೀಗಾಗಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯ ಮೂಲಕ ರೈತರ ಮನೆ ಬಾಗಿಲಿಗೆ ಮಾಹಿತಿ ತಲುಪಿಸಲಾಗ್ತಾ ಇದೆ. ಪರಿಸರ ಉಳಿಸಲು ವಸುಧಾಮೃತ ಮತ್ತು ಬೆಳೆ ರಕ್ಷಣೆಗೆ ಸಸ್ಯ ಸಂಜೀವಿನಿ ಎಂಬ ಸಂರಕ್ಷಣಾ ಕವಚವನ್ನ ನೀಡಲಾಗಿದೆ. ವಿಶೇಷ ಅಂದ್ರೆ ಆಧುನಿಕ ಜಗತ್ತಿನ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನ ರೈತ ಕರೆ ಕೇಂದ್ರಗಳಲ್ಲಿ ಅಳವಡಿಸಿ ರೈತರ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ಪರಿಹಾರ ನೀಡಲು ಸರ್ಕಾರ ಸಜ್ಜಾಗಿದೆ. ಚಿತ್ರದುರ್ಗದಲ್ಲಿ ಕೃಷಿ ಉದ್ದಿಮೆಯ ತರಬೇತಿ ಹಾಗೂ ತಾಲೂಕಿಗೊಂದು ಎಂಎಸ್ಐಎಲ್ ರೈತ ಮಾಲ್ ಸ್ಥಾಪನೆ ರೈತರನ್ನ ಮಾರುಕಟ್ಟೆಯ ದೊರೆಗಳನ್ನಾಗಿ ಮಾಡಲಿದೆ. ಇನ್ನು ಸಹಕಾರ ವಲಯ, ರೇಷ್ಮೆ ಇಲಾಖೆಗಳಿಗೂ ಬಂಪರ್ ಸಿಕ್ಕಿದೆ. ಹಣಕಾಸಿನ ಮುಗ್ಗಟ್ಟಿನಿಂದ ರೈತರನ್ನ ಪಾರು ಮಾಡಲು ಸಾಲ ಸೌಲಭ್ಯ ಒದಗಿಸಲಾಗಿದೆ. ಏನೆಲ್ಲ ಸಿಕ್ಕಿದೆ ಅಂತ ನೋಡೋದಾದ್ರೆ, ಸಹಕಾರ ಹಣಕಾಸಿನ ಮುಗ್ಗಟ್ಟಿನಿಂದ ರೈತರನ್ನ ಪಾರು ಮಾಡಲು 38 ಲಕ್ಷ ರೈತರಿಗೆ ಬರೋಬ್ಬರಿ 30,000 ಕೋಟಿ ರೂಪಾಯಿ ಸಾಲದ ಗುರಿ ನಿಗದಿಪಡಿಸಲಾಗಿದೆ. ಶೂನ್ಯ ಬಡ್ಡಿ ದರದ ಸಾಲವು ರೈತರ ಪಾಲಿಗೆ ವರದಾನವಾಗಲಿದೆ. ಇದರೊಂದಿಗೆ ಸಹಕಾರ ಸಂಘಗಳ ಸಂಪೂರ್ಣ ಡಿಜಿಟಲೀಕರಣ ಮತ್ತು ಮೈಸೂರು, ಹುಬ್ಬಳ್ಳಿಯಲ್ಲಿ ಬೃಹತ್ ವಾಣಿಜ್ಯ ಸಂಕೀರ್ಣಗಳ ನಿರ್ಮಾಣದ ಮೂಲಕ ಕೃಷಿ ವ್ಯಾಪಾರಕ್ಕೆ ಜಾಗತಿಕ ವೇದಿಕೆ ಕಲ್ಪಿಸಲಾಗ್ತಾ ಇದೆ. ರೇಷ್ಮೆ ಇಲಾಖೆಗೆ ಸಿಕ್ಕಿದ್ದೇನು? ಇನ್ನು ರೇಷ್ಮೆ ನಾಡಿನ ಬೆಳೆಗಾರರಿಗೆ ಈ ಬಾರಿ ಬಜೆಟ್ ದೊಡ್ಡ ಕೊಡುಗೆ ನೀಡಿದೆ. ಸಾಗಾಣಿಕಾ ವೆಚ್ಚವನ್ನ ದುಪ್ಪಟ್ಟುಗೊಳಿಸಿ ರೇಷ್ಮೆ ಮಾರುಕಟ್ಟೆಗೆ ಬರುವ ರೈತನ ಮೇಲಿನ ಹೊರೆ ಇಳಿಸಲಾಗಿದೆ. ರಾಮನಗರದಿಂದ ಕಲಬುರಗಿಯವರೆಗೆ 5 ಬೃಹತ್ ಸಿಲ್ಕ್ ಪಾರ್ಕ್ಗಳ ಸ್ಥಾಪನೆಯು ರೇಷ್ಮೆ ಉದ್ದಿಮೆಗೆ ಹೊಸ ಆಯಾಮ ನೀಡಲಿದೆ. ಅತ್ತ ತೋಟಗಾರಿಕೆಯಲ್ಲಿ ದಾವಣಗೆರೆ ಮತ್ತು ವಿಜಯಪುರಗಳಲ್ಲಿ 12,000 ಮೆಟ್ರಿಕ್ ಟನ್ ಸಾಮರ್ಥ್ಯದ ಶೀತಲ ಗೃಹಗಳು ಬೆಳೆಗಾರರ ಪಾಲಿಗೆ ಸಂಜೀವಿನಿಯಾಗಲಿವೆ. ಸಮೃದ್ಧ ಭೂಮಿ, ಸುಖಿ ರೈತ, ಇದು ನಮ್ಮ ತೋಟಗಾರಿಕೆ ಇಲಾಖೆಯ ಸಂಕಲ್ಪ. ರಾಜ್ಯದ ತೋಟಗಾರಿಕಾ ಕ್ಷೇತ್ರವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಹೊಸ ಯೋಜನೆಗಳು ಈಗ ಸಜ್ಜಾಗಿವೆ.
ತೋಟಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಮತ್ತು ಆಧುನಿಕ ಸ್ಪರ್ಶ ನೀಡಲು ಪಿಪಿಪಿ ಮಾದರಿಯನ್ನ ಜಾರಿಗೆ ತರ್ತಿದ್ದೇವೆ ಅಂತ ಸರ್ಕಾರ ಹೇಳಿದೆ. ಅಲ್ಲದೆ ಸಮುದಾಯ ಆಧಾರಿತ ರೋಗ ಮತ್ತು ಕೀಟ ನಿಯಂತ್ರಣ ಕ್ರಮಗಳ ಮೂಲಕ ಪ್ರತಿಯೊಂದು ಬೆಳೆಯ ಸುರಕ್ಷತೆಗೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ದಾವಣಗೆರೆ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ತಲಾ 6,000 ಮೆಟ್ರಿಕ್ ಟನ್ನಂತೆ ಒಟ್ಟು 12,000 ಮೆಟ್ರಿಕ್ ಟನ್ ಸಾಮರ್ಥ್ಯದ 2 ಅತ್ಯಾಧುನಿಕ ಶೀತಲ ಗೃಹಗಳ ಸ್ಥಾಪನೆ. ಐತಿಹಾಸಿಕ ಲಿಂಗಾಂಬುದಿ ಸಸ್ಯ ತೋಟದ ಸಮಗ್ರ ಅಭಿವೃದ್ಧಿಯೊಂದಿಗೆ ಸಿದ್ದರಾಮಯ್ಯ ವಾಗ್ದಾನ ಮಾಡಿದ್ದಾರೆ. ಇತ್ತ ಮೀನುಗಾರಿಕೆ ಇಲಾಖೆಗೂ ಸರ್ಕಾರದಿಂದ ಗಿಫ್ಟ್ ಸಿಕ್ಕಿದ್ದು ಕಿಟ್ ದರವನ್ನ ಹೆಚ್ಚಿಸಿದೆ. ಅಲ್ಲದೆ ಉಡುಪಿ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮೀನು ಮಾರ್ಕೆಟ್ ಸ್ಥಾಪನೆಗೆ ಮುಂದಾಗಿದೆ. ಮೀನುಗಾರಿಕೆ ಕಡಲ ಮಕ್ಕಳು ಮತ್ತು ಒಳನಾಡು ಮೀನುಗಾರರಿಗಾಗಿ ಮೀನುಗಾರಿಕೆ ಕಿಟ್ ದರವನ್ನ 20,000 ರೂಪಾಯಿಗಳಿಗೆ ಹೆಚ್ಚಿಸಿ ಅವರ ದೈನಂದಿನ ಶ್ರಮಕ್ಕೆ ಗೌರವ ನೀಡಲಾಗಿದೆ. ಮಂಗಳೂರಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ಮತ್ಸ್ಯ ದರ್ಶಿನಿಗಳ ಸ್ಥಾಪನೆಯು ಗ್ರಾಹಕರು ಮತ್ತು ಮೀನುಗಾರರ ನಡುವೆ ನೇರ ಸಂಪರ್ಕ ಬೆಸೆಯಲಿದೆ. ಒಟ್ನಲ್ಲಿ ಕೃಷಿ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಗಳ ಜೀವಾಳವಾಗಿದ್ದು, ಸಿದ್ದು ಲೆಕ್ಕಾಚಾರದಲ್ಲಿ ಕೃಷಿ ವಲಯಕ್ಕೆ ಅಳೆದು ತೂಗಿ ಬಂಪರ್ ಕೊಡುಗೆಗಳನ್ನು ನೀಡಿದ್ದಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.